ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅಧಿಕ ಮಾಸದಲ್ಲಿ ಯಾವ ಯಾವ ವಸ್ತುಗಳನ್ನು ದಾನ ಮಾಡೋದ್ರಿಂದ ಯಾವ ಯಾವ ಫಲಗಳು ಸಿಗುತ್ತೆ ಬನ್ನಿ ತಿಳ್ಕೊಳ್ಳೋಣ. ಅಧಿಕ ಮಾಸದಲ್ಲಿ ದಾನ ಮಾಡೋದು ದೇವರ ಆರಾಧನೆ ಮಾಡದಷ್ಟೇ ಮಹತ್ವ ಇರುತ್ತೆ. ಹಾಗಾಗಿ ಈ ಮಾಸದಲ್ಲಿ ದೇವರ ಧ್ಯಾನ ಮತ್ತು ದಾನಕ್ಕೆ ಮಹತ್ವ ಜಾಸ್ತಿ. ನಿರ್ಗತಿಗರಿಗೆ, ಬಡವರಿಗೆ, ಕಷ್ಟದಲ್ಲಿ ಇರುವಂಥವ್ರಿಗೆ ಧನ ಧಾನ್ಯವನ್ನು ಆದಷ್ಟು ಸಹಾಯ ಮಾಡಬೇಕು. ಅಧಿಕ ಮಾಸದಲ್ಲಿ ನೀವು ಮಾಡಿದಂಥ ದಾನದ ಫಲ ಇಡೀ ಕುಟುಂಬಕ್ಕೆ ಪ್ರಾಪ್ತವಾಗುತ್ತೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಮನೇಲಿ ಯಾರಾದರೂ ಒಬ್ಬರು ಈ ಅಧಿಕ ಮಾಸದಲ್ಲಿ ಈ ರೀತಿ ದಾನಗಳನ್ನು ಕೊಡೋದ್ರಿಂದ ಅದರ ಫಲ ಇಡೀ ಕುಟುಂಬದ ಸದಸ್ಯರಿಗೆ ಸಿಗುತ್ತೆ. ಅಲ್ಲದೆ ನೀವು ಬೇರೆ ಸಮಯದಲ್ಲಿ ಮಾಡೋ ಅಂಥ ದಾನಕ್ಕಿಂತ 10 ಪಟ್ಟು ಹೆಚ್ಚಿನ ಫಲ ಸಿಗುತ್ತೆ. ನಿಮ್ಮ ಶಕ್ತಿಯಾನುಸಾರ ಚಿನ್ನ, ಬೆಳ್ಳಿ, ಕಂಚು, ತಾಮ್ರ, ಮಣ್ಣಿನ ವಸ್ತುಗಳು, ಹಾಗೆ ಬಟ್ಟೆ ಮತ್ತು ಆಹಾರ ಧಾನ್ಯಗಳು ಮತ್ತು ದುಡ್ಡು ಇವೆಲ್ಲನೂ ಕೂಡ ದಾನವಾಗಿ ಕೊಡಬಹುದು. ಅದರಲ್ಲಿ ಮೊದಲನೇದಾಗಿ ದೀಪಗಳ ದಾನ. ದೀಪಗಳನ್ನು ನೀವು ಹಿತ್ತಾಳೆ ದೀಪ ನೀವು ದೇವಸ್ಥಾನಕ್ಕೆ ದಾನವಾಗಿ ಕೊಡಬಹುದು, ಅಥವಾ ಮಣ್ಣಿನ ದೀಪಗಳನ್ನು ಕೂಡ ದಾನವಾಗಿ ಕೊಡಬಹುದು. ಅಧಿಕ ಮಾಸದಲ್ಲಿ ದೀಪಗಳನ್ನು ದಾನ ಮಾಡೋದ್ರಿಂದ ತೀರ್ಥೋದ್ಭವದ ಪುಣ್ಯ ದೊರೆಯುತ್ತೆ. ಅಂದರೆ ತೀರ್ಥ ಸ್ನಾನ ಮಾಡಿದಂಥ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬಂದಂಥ ಪುಣ್ಯಗಳು ಸಿಗುತ್ತೆ. ನೀವು ಇದನ್ನು ಮನೇಲೂ ಮಾಡಬಹುದು. ಅಂದರೆ ಯಾವುದಾದ್ರೂ ಒಂದು ಒಳ್ಳೆಯ ದಿನ, ಶುಕ್ರವಾರ ಆಗಿರಲಿ ಅಥವಾ ಬೇರೆ ಯಾವುದೇ ದಿನ ಮನೇಲಿ ನೀವು ಪೂಜೆ ಮಾಡಿ ಆ ದಿನ ಸಂಜೆ ಹೆಣ್ಣು ಮಕ್ಕಳನ್ನ ಮನೆಗೆ ಕುಂಕುಮಕ್ಕೆ ಕರೆದು ನೀವು ಅವರಿಗೆ ತಾಂಬೂಲದ ಜೊತೆ 2 ಜೋಡಿ ದೀಪಗಳನ್ನು ದಾನವಾಗಿ ಕೊಡಬಹುದು. ಅಥವಾ ಯಾವುದೇ ನದಿ ತೀರದಲ್ಲೂ ಕೂಡ ಅಷ್ಟೇ, ನೀವು ಅಲ್ಲಿ ನದಿ ಸ್ನಾನ ಮಾಡಿ ಗಂಗೆ ಪೂಜೆ ಮಾಡಿ ಅಲ್ಲೂ ಕೂಡ ಮಣ್ಣಿನ ದೀಪಗಳನ್ನು ದಾನವಾಗಿ ಕೊಡ್ಬೋದು. ಅಥವಾ ಯಾವುದೇ ದೇವಸ್ಥಾನ ನಿಮ್ಮ ಮನೆ ಹತ್ತಿರ ಆಗಿರ್ಬೋದು ಅಥವಾ ಹೊರಗಡೆ ದೇವಸ್ಥಾನಗಳಾದರೂ ಆಗಿರ್ಬೋದು, ಹಿತ್ತಾಳೆಯ ಜೋಡಿ ದೀಪಗಳನ್ನು ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕಿ ದೀಪ ಹಚ್ಚಿ ತಾಂಬೂಲ ಮತ್ತು ದಕ್ಷಿಣೆ ಸಮೇತವಾಗಿ ದೇವಸ್ಥಾನಕ್ಕೆ ದಾನ ಕೊಡುವಂಥದ್ದು. ಈ ರೀತಿ ದೀಪಗಳನ್ನು ದಾನ ಕೊಡೋದ್ರಿಂದ ಭೂದಾನ ಮಾಡಿದಂಥ ಫಲ ಸಿಗುತ್ತೆ. ಅಲ್ಲದೆ ದೀಪಗಳು ಸಮೃದ್ಧಿಯ ಸಂಕೇತ. ಹಾಗಾಗಿ ಈ ರೀತಿ ನೀವು ದೀಪಗಳನ್ನು ದಾನವಾಗಿ ಕೊಡಬಹುದು. ಅಧಿಕ ಮಾಸದಲ್ಲಿ ನೀವು ಯಾವ ದಿನ ವಿಷ್ಣುವಿನ ಪೂಜೆ ಮಾಡ್ತಿರೋ ಒಂದು ದಿನವಾದರೂ ಮಾಲ್ಪೋವವನ್ನು ಮಾಡಿ ನೈವೇದ್ಯಕ್ಕೆ ಇಡಬಹುದು. ಮಾಲ್ಪೋವ ಅಂದರೆ ಇದು ಕೂಡ ಒಂದು ರೀತಿ ಕಜ್ಜಾಯದ ರೀತಿ ಇರುತ್ತೆ. ಮುಂದಿನ ವಿಡಿಯೋಗಳಲ್ಲಿ ಹೇಗೆ ಮಾಡೋದು ಅಂತ ನಾನು ಮಾಡಿ ತೋರಿಸ್ತೀನಿ. ನವರಾತ್ರಿ ಸಮಯದಲ್ಲಿ ತುಂಬ ಜನ ಮಾಡಿರ್ತೀರ. ಈ ಅಧಿಕ ಮಾಸದಲ್ಲೂ ಕೂಡ ಯಾವುದೇ ಬುಧವಾರ, ಗುರುವಾರ ಅಥವಾ ಶನಿವಾರ ಮಾಲ್ಪುವವನ್ನು ಮಾಡಿ ಮನೆಯಲ್ಲಿ ಭಗವಂತನಿಗೆ ನೈವೇದ್ಯ ಮಾಡಿ ನೀವು ಅದನ್ನು ಪ್ರಸಾದವಾಗಿ ಬೇರೆಯವ್ರಿಗೂ ಕೂಡ ಕೊಡಬಹುದು. ತುಂಬ ಒಳ್ಳೆಯದು. ಜೀವನದಲ್ಲಿ ಬರುವಂಥ ಅಡೆತಡೆಗಳು ನಿವಾರಣೆಯಾಗಿ ನೀವೆಲ್ಲ ಕೆಲಸ ಕಾರ್ಯಗಳು ಕೂಡ ತುಂಬ ಸಲೀಸಾಗಿ ಸುಲಭವಾಗಿ ಆಗತ್ತೆ. ಹಾಗೆ ತಾಂಬೂಲ ದಾನ ನೋಡಿ, ನೀವು ಯಾವುದೇ ಶುಕ್ರವಾರ, ಮಂಗಳವಾರ, ಗುರುವಾರ ಯಾವುದೇ ದಿನ ಮನೆಯಲ್ಲಿ ಪೂಜೆ ಮಾಡಿ ಹೆಣ್ಮಕ್ಳನ್ನು ಕುಂಕುಮಕ್ಕೆ ಕರೆದು ವಿಳ್ಳೆದೆಲೆ, ಅಡಿಕೆ, ಅದ್ರ ಜೊತೆಗೆ ದಕ್ಷಿಣೆ ನೀವು ಎಷ್ಟು ಬೇಕಾದರೂ ಇಡಬಹುದು. 33 ರೂಪಾಯಿ ಒಬ್ಬರಿಗೆ ಬೇಕಾದರೂ ಕೊಡಬಹುದು, ಅಥವಾ 33 ಜನಕ್ಕೂ ಕೂಡ 1 ರೂಪಾಯಿ ನೀವು ದಕ್ಷಿಣೆನ ಇಟ್ಟು ಕೊಡಬಹುದು. ಅಥವಾ 11 ರೂಪಾಯಿಯನ್ನು 3 ಜನಕ್ಕೆ ನೀವು ತಾಂಬೂಲದ ಜೊತೆ ಇಟ್ಟು ಕೊಡಬಹುದು. ಹಾಗೆ ತಾಂಬೂಲನೂ ಕೂಡ ಲೆಕ್ಕ ಬರುತ್ತೆ. ಅದನ್ನು ಕೂಡ 33 ಜನಕ್ಕೆ ನೀವು ತಾಂಬೂಲವನ್ನು ಕೂಡ ದಾನವಾಗಿ ಕೊಡೋದ್ರಿಂದ, ಇದೇ ರೀತಿ ದಕ್ಷಿಣೆ ಸಮೇತ ನೀವು ದಾನವಾಗಿ ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಅಧಿಕ ಮಾಸದಲ್ಲಿ ತಾಂಬೂಲವನ್ನು ದಾನ ಕೊಡೋದ್ರಿಂದ ಅದೃಷ್ಟ ಹೆಚ್ಚಾಗುತ್ತೆ. 33 ರೂಪಾಯಿನ ನೀವು ದಾನ ಮಾಡೋದ್ರಿಂದ ನಿಮ್ಮ ಮನೆ ಯಾವಾಗಲೂ ಸಮೃದ್ಧಿಯಿಂದ ಕೂಡಿರುತ್ತೆ. ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಅಂದರೆ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗ್ತಾ ಬರುತ್ತೆ. ಹಸುಗಳಿಗೆ, ಮೂಕ ಪ್ರಾಣಿಗಳಿಗೆ ಊಟವನ್ನು ನೀವು ದಾನ ಕೊಡೋದ್ರಿಂದ, ಮತ್ತು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದಾಗೆ ಗೋಗ್ರಾಸವನ್ನು ದಾನ ಮಾಡೋದ್ರಿಂದ, ಅಂದರೆ ಹಸಿರು ಹುಲ್ಲುಗಳು ಅಥವಾ ಗೋವಿಗೆ ತಿನ್ನಿಸುವಂಥ ಆಹಾರ ಪದಾರ್ಥಗಳನ್ನು ನೀವು ದಾನ ಮಾಡೋದ್ರಿಂದ ಪಿತೃದೋಷ ನಿವಾರಣೆ ಆಗುತ್ತೆ, ಮಹಾಲಕ್ಷ್ಮಿಯ ಆಶೀರ್ವಾದ ಸಿಗುತ್ತೆ. ಇಷ್ಟೇ ಅಲ್ಲ ಸ್ನೇಹಿತರೆ, ನೀವು ದೋಷ ನಿವಾರಣೆಗೋಸ್ಕರ ಏನಾದರೂ ಪೂಜೆಗಳನ್ನು, ವ್ರತಗಳನ್ನು ಮಾಡಬೇಕು ಅಂತ ಇದ್ರೂ ಕೂಡ ಈ ಅಧಿಕ ಮಾಸದಲ್ಲಿ ಮಾಡಬಹುದು. ತುಂಬ ಜನ ಕೇಳ್ತಾ ಇದ್ರಿ ಸರ್ಪ ಸಂಸ್ಕಾರದ ಬಗ್ಗೆ, ಆಶ್ಲೇಷ ಬಲಿ ಪೂಜೆ ಆಗಿರಬಹುದು, ಕುಜದೋಷ ನಿವಾರಣೆ, ಹೀಗೆ ಸಾಕಷ್ಟು ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಪೂಜೆ ಮಾಡಿಸ್ಬೇಕು ಅಂತೆಲ್ಲ ಕೇಳ್ತಾ ಇದ್ರಿ ಅಲ್ವಾ. ಇಂಥ ಪೂಜೆಗಳನ್ನು ಕೂಡ ಈ ಅಧಿಕ ಮಾಸದಲ್ಲಿ ಮಾಡೋದ್ರಿಂದ ತುಂಬ ಬೇಗನೆ ದೋಷಗಳು ನಿವಾರಣೆ ಆಗುತ್ತೆ, ಅಧಿಕ ಫಲಗಳು ಸಿಗುತ್ತೆ. ಅಧಿಕ ಮಾಸದ ಆಚರಣೆ ಬಗ್ಗೆ, ದಾನಗಳ ಬಗ್ಗೆ, ಪೂಜೆಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸೋದಿದೆ. ಆ ಮಾಹಿತಿಗಳ ಜೊತೆಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗ್ಬರ್ಲಾ?